ರೆಂಟ್ ಮಾಡೋಕ್ಕಿಂತ ಬಸ್ಸಲ್ಲಿ ಟೈಮ್ ಮಾಡೋದು ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದೇ. This is so hilarious! ಸೊ ನಾನಿವಾಗ ನಮ್ಮ ರಾಣೆಬೆನ್ನೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ವೈ ಬಿಕಾಸ್ ನನ್ನ ಲುಕ್ಸ್ ನೋಡಬೇಡಿ, ಅದು ಶೇವಿಂಗ್ ಎಲ್ಲ ಮಾಡಿಸಿ ಚೇಂಜ್ ಆಗಿದೆ. ಸೊ ನಾವು ಫ್ಯಾಮಿಲಿ ಎಲ್ಲ ಸೇರಿ ಗೋವಾಕ್ಕೆ ಹೋಗ್ತಾ ಇದ್ದೀವಿ. ನೈಟು ಎಷ್ಟು ಗಂಟೆ ಟ್ರೈನು? ಅರೌಂಡ್ 9:30 ಇದೆ ಟ್ರೈನು. ನಾವು 1 ಅವರ್ ಲೇಟ್. ಸೊ ನಾವು ಎಲ್ಲರೂ ಇವಾಗ ಗೋವಾಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ನಮ್ಮ ಫ್ಯಾಮಿಲಿ ಎಲ್ಲ ತೋರಿಸ್ತೀನಿ. ನಮ್ಮ ಮಮ್ಮಿಯವ್ರ ಸೈಡ್ ಫ್ಯಾಮಿಲಿ ಎಲ್ಲರೂ. ಸೀರೀಸ್ ನಮ್ಮ ಮಮ್ಮಿ. ಹಾಯ್ ಜಪ್ಪಂಡ್ ಹಾಯ್ ಜಪ್ಪಂಡ್ ಹಾಯ್ ಅಮ್ಮ ಹಾಯ್ ಜಪ್ಪಮ್ಮ. ನಮ್ಮ ಮಾಮ ಯಾರು? ಹಾಯ್ 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 ಸರ್. ಮಾಮ ಹಾಯ್ ಜಪ್ಪ. ಹಾಯ್ ಅಕ್ಕ ಹಾಯ್. ಹಾಯ್ ಜಪ್ಪಪ್ಪ ಹಾಯ್. ಸೊ ನಾವೆಲ್ಲ ಸೇರಿ 3 ಡೇಸ್ ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಗೋವಾ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಷ್ಟು. ರಿಸರ್ವೇಷನ್ ಎಲ್ಲ ಆಗಿದೆ. ಜಾಯ್ ಚಪ್ಪು ಜಾಯ್, ಟೆಲ್ ಮಿ ಅಬೌಟ್ ದಿಸ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಎಲ್ಲಿದ್ದೀನಿ? ಐ ಆಮ್ ಇನ್ ರೈಲ್ವೆ ಸ್ಟೇಷನ್. ಹಾಯ್, ಗುಡ್ ಮಾರ್ನಿಂಗ್ ಗಾಯ್ಸ್. ಫೈನಲಿ ವಿ ರೀಚ್ಡ್ ಯಾವುದಿದೆ ಮಡ್ಗಾಂವ್. ಗೋವಾ ಮಡ್ಗಾವ್ಗೆ ರೀಚ್ ಆಗಿದ್ದೀವಿ. ಮಾರ್ನಿಂಗ್ 1 ಅವರ್ ಟ್ರೈನ್ ಡಿಲೇ ಆಗಿದೆ. ಸೊ ನಮ್ಮ ಮಾಮ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. These all candidates are in sleeping mode, but I am only the guy who is in still full energetic. Because I have to do some vlogging, no? So that's why. Joy, tell me. This guy is always looking for me. What this guy is telling in this camera? Yeah, warm up mode. Mama is in full warm up mode. Morning warm up. ನಮ್ಮ ಮಾಮಗೆ ಏನಾದ್ರು ಎಕ್ಸಸೈಸ್ ಕಲಿಸ್ಬೇಕು ಜಲ್ದಿ ಸಣ್ಣಾಗಕ್ಕೆ. ದಿಸ್ ಈಸ್ ಮಡ್ಗಾಂವ್ ಜಂಕ್ಷನ್. ನಮ್ಮ ಮಾಮ ಮನೆಗೆ ಹೋಗ್ಬಿಟ್ಟು ನಾವು ಅಲ್ಲಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈ ಟೂರ್ ಬಂದು 2 ಡೇಸಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ನಾರ್ತ್ ಗೋವಾ, ಒಂದು ಸೌತ್ ಗೋವಾ. ಸೊ ಒಂದು ಡೇ ನಾರ್ತ್ ಗೋವಾ, ಒಂದು ಡೇ ಸೌತ್ ಗೋವಾ. ಸೊ ಇನ್ನೂ ಗೊತ್ತಿಲ್ಲ ಫಸ್ಟ್ ಯಾವ ಕವರ್ ಮಾಡ್ತೀವಿ ಅಂತ. ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಇನ್ ಸಿ. ಹೈ ಫ್ರೆಂಡ್ಸ್, ನಮ್ಮ ಮಾಮ ಗಾಡಿ ಅರೇಂಜ್ ಮಾಡಿದ್ದಾರೆ. ದಿಸ್ ಈಸ್ ಟ್ರಾವೆಲಿಂಗ್ ಫುಲ್ಲು ನನಗೆ ಸೈಡಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಒಳ್ಳೆ. ಆ್ಯಂಡ್ ಸಿ ದಿಸ್ ಆಲ್ ಗೈಸ್ ಆರ್ ಸಿಟ್ಟಿಂಗ್. ಅದು ಮೇಲೆ ಕುಂತು ನನ್ನ ಒಬ್ಬನಲ್ಲಿ ಮೂಲಿ ಇಟ್ಟಿದ್ದಾರೆ ನೋಡಿ. ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ಸೊ ಇದು ಹಿಂದ್ಗಡೆ ಅಪಾರ್ಟ್ಮೆಂಟ್ ಬಂದು BSNL ನಮ್ಮ ಮಾವವ್ರ ಮನೇಲಿ ಉಳ್ಕೊಂಡಿದ್ದೀವಿ. ಸೊ ಫ್ಯಾಮಿಲಿ ಎಲ್ಲ ಸೇರಿ ಇವಾಗ ನಾವು ಹೋಗ್ತಾ ಇದ್ದೀವಿ ಈವ್ನಿಂಗ್ ಬೀಚಿಗೆ. ಸೊ ಆ ಟೈಮಿಗೆ ಬಸ್ ಸಿಗ್ತಾವಿಲ್ಲ ಗೊತ್ತಿಲ್ಲ. ಜಸ್ಟ್ ವಿ ಟ್ರೈ ಅವರ್ ಬೆಸ್ಟ್. ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ಸ್ ಬೀಚು. ಇವತ್ತು ಫುಲ್ ಬೀಚಲ್ಲಿ ಫುಲ್ ಚಿಲ್ ಆಗಿಬಿಟ್ಟು ಬಂದುಬಿಡೋದು. ನಾಳೆಯಿಂದ 2 ಡೇಸ್ ನಾರ್ತ್ ಗೋವಾ ಒಂದು ದಿವಸ, ಸೌತ್ ಗೋವಾ ಒಂದು ದಿವಸ. Okay, I will show you everything. Okay, be in the vlog and see until end. Okay akka? Okay. Guys, ಫೈನಲಿ ಸರ್ಕಲಲ್ಲಿ ವೇಟ್ ಮಾಡಿ ನಮಗೆ ಬಸ್ ಸಿಕ್ಕಿದೆ. ಇದು ಗೌರ್ಮೆಂಟ್ ಬಸ್ ಗೋವಾದು. ಸಿ ಹೆಂಗಿದೆ ನೋಡಿ. ಇದೆ ತುಂಬ ಹಳೆ ಬಸ್ ಇದು. ಸೊ ಇಲ್ಲಿದೆಲ್ಲ ಅದೇ ಥರ ಸ್ವಲ್ಪ ಹಳೆ ಬಸ್ಸೇ. ಸೊ ಇಲ್ಲಿಂದ ಗೋವಾ ಬೀಚು ಜಸ್ಟ್ 5 ಕಿಲೋಮೀಟರ್ಸ್, ಅರೌಂಡ್ ಅರ್ಧ ಗಂಟೆ ತಗೊಳುತ್ತೆ. ಮಾಮ ಹಾಯ್ ಜಪ್ ಮಾಮ. ಜೈ ಹಿಡ್ಜುಡ್ ಜೈ ಜೈ ಹಿಡ್ಜುಡ್ ಜೈ.
ಇದು ಮಡ್ಗಾಂವ್ ಸಿಟಿಯಲ್ಲಿ ಬಸ್ ಇಂದ ಕೋಲಾ ಬೀಚಿಗೆ ಹೋಗ್ತಾ ಇದ್ದೀವಿ. ಸ್ಟೇಕ್ ಅರೌಂಡ್ ಅರ್ಧ ಗಂಟೆ ಅನ್ಕೊತೀನಿ. ಬೆಟರ್ ಬೈಕ್ ರೆಂಟ್ ಮಾಡೋಕ್ಕಿಂತ ಬಸ್ಸಲ್ಲಿ ಟ್ರಾಕ್ ಮಾಡೋದು ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ఉంది. Finally we reached Kolwa beach kada. Yes, we reached Kolwa beach. ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿಂದ ವ್ಯೂ ನೋಡ್ರಿ ಎಷ್ಟು ಸಖತ್ತಾಗಿದೆ. ಓಕೆ ಇಟ್ಲೊಂದು after half an hour of journey, so it is good experience of Goa buses. Dimpu, tell me about the Goa bus journey. It is good, huh? ಇದು ಹೊರಗಡೆ ಅಂತ ವ್ಯೂ. ಹೌವಾ guys, finally we are in Kola beach. Sunset ಮಾತ್ರ ಸೂಪರ್, ಏಕ್ದಮ್ ಮಸ್ತ್. ನೋಡಿ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಎಲ್ಲ ಇದೆ. ಇದೆಲ್ಲ ನಮ್ಮ ಫ್ಯಾಮಿಲಿ, ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಈ ಥರ ಟ್ರಿಪ್ಪಿಗೆ ಬಂದಿದ್ದು. ಸೋ ಹ್ಯಾಪಿ. ಇನ್ನು ನಮ್ಮ ಮದರು ನಮ್ಮ ಮಾಮ ಅವರೆಲ್ಲ ಬೇರೆ ಕಡೆ ಹೋಗಿದ್ದಾರೆ. ಇವಾಗ ಜಸ್ಟ್ ಸುಮ್ಮನೆ ಹಂಗೆ ನೋಡೋಣ ಅಂತ ಬಂದಿದ್ದೀವಿ. ಮಾಮ, ಹೌ ಇಸ್ ದಿಸ್ ಗೋವಾ? ಫುಲ್ ಸೂಪರ್ ಎಂಜಾಯ್ ಪಂಟಗ. ಜೈ ಜೈ ಟೆಂಪೋ ಟೆಂಪೋ. ಭಯಪಡ್ತಾನೆ. ಗೈಸ್, ಬೀಚ್ ಮಾತ್ರ ಸೂಪರ್ ಆಗಿದೆ. ನಾವು ಲಾಸ್ಟ್ ಟೈಮ್ ಪಾಂಡಿಚೇರಿಗೆ ಹೋಗಿದ್ವಲ್ಲ, ಅದಕ್ಕಿಂತ ಕೋಲ್ಡ್ ಇದೆ ಇಲ್ಲಿ. ಬಟ್ ಬಿಸಿಲು ಜಾಸ್ತಿ ಇಲ್ಲ, ಕಡಿಮೆ ಇದೆ ಬಿಸಿಲು. ದಿಸ್ ಈಸ್ ದ ವ್ಯೂ, ಸೂಪರ್. ಸೊ ಫೋಟೋಸ್ ಮಾತ್ರ ಅಲ್ಟಿಮೇಟ್, ಫೋಟೋಸ್ ಮಾತ್ರ ಎಲ್ಲ. లేదా లేదు వాటర్ ప్రూఫ్. Guys, this is so hilarious. లేదా ಗೈಸ್, ಫೈನಲಿ ಬೀಚ್ ವ್ಯೂಸ್ ಎಲ್ಲ ಕಂಪ್ಲೀಟ್ ಆಯ್ತು. ಇವತ್ತಿನ ಡೇ ಜಸ್ಟ್ ಸುಮ್ಮನೆ ಹಂಗೆ ನೋಡೋಣ ಖಾಲಿ ಇದ್ವಲ್ಲ ಅಂತ ಬಂದಾಗೆ. ಚೆನ್ನಾಗಿತ್ತು, ಎವ್ರಿಥಿಂಗ್ ಈಸ್ ಗುಡ್. ಬಾಗಾ ಬೀಚಲ್ಲಿ ಜನ ಜಾಸ್ತಿ, ತುಂಬ ಜನ. ಬಟ್ ಇಲ್ಲಿ ಅಷ್ಟೇನಿಲ್ಲ, ಫ್ಯಾಮಿಲಿ ಚೆನ್ನಾಗಿದೆ, ಕಡಿಮೆ, ಆರಾಮಾಗಿ ಎಲ್ಲ ಸುತ್ತರಿಬೋದು. ಐಪೆ ಲಾಸ್ಟ್ ಗೈಸ್. ಫೈನಲಿ ಇವತ್ತು ಬೀಚಿಗೆ ಹೋಗ್ಬಿಟ್ಟು
ಬೀಚಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಜನತಾ ಕ್ವಾರ್ಟರ್ಸ್ ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟೇ. ಬಸ್ಸೆಲ್ಲ ಚೇಂಜ್ ಮಾಡಿ ಬಂದ್ವಿ. ಒಂದು ಗುಡ್ ಥಿಂಗ್ ಏನಂದರೆ ಗೌರ್ಮೆಂಟ್ ಬಸ್ ಇದೆ, ಆರಾಮಾಗಿ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು. ಓಕೆ, ನಮಗೂ ಸುಸ್ತಾಗಿದೆ, ಹೋಗಿ ರೆಸ್ಟ್ ಮಾಡ್ತೀವಿ. ಓಕೆ, ಇಫ್ ಪಾಸಿಬಲ್ ನೈಟ್ ಎಲ್ಲರೂ ಹೊರಗಡೆ ಹೋಗ್ತೀವಿ, ನೋಡೋಣ ಹೆಂಗಿರುತ್ತೆ ಅಂತಂದು. ಓಕೆ, ಸಿ ಯು ನೆಕ್ಸ್ಟ್ ವ್ಲಾಗ್, ಬಾಯ್.